ಹೊಸದಿಗಂತ ಡಿಜಿಟಲ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ವಿಶ್ವಾವಸು ಸಂವತ್ಸರದ ಯುಗಾದಿ ಹಬ್ಬದ ಶುಭ ಕಾಮನೆಗಳು. ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, ಜೆಸಿ ರಸ್ತೆ, ಬೆಂಗಳೂರು. ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವಧುವರ ಮಿಶ್ರಣೆ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. ಹಾಗಾದರೆ ಈ ತುಲಾ ರಾಶಿಯವರಿಗೆ ಈ ವಿಶ್ವಾವಸು ಸಂವತ್ಸರದ ಇಡೀ ವರ್ಷದ ಸಂದರ್ಭ ಆಕಾಶಕಾಯದ ಗ್ರಹಗಳ ಮೂಲಕವಾಗಿ, ಜಾತಕದ ಕುಂಡಲಿಯ ಗ್ರಹದ ಆ ಒಂದು ಓಡಾಟದ ಮೂಲಕವಾಗಿ ಯಾವೆಲ್ಲ ಒಳಿತುಗಳಿಗೆ ಇದು ಕೊಂಡಿಯನ್ನು ಕೂಡಿಸುತ್ತೆ, ಯಾವೆಲ್ಲ ದುರ್ಭರವಾದಂತಹ ಕ್ಷಣಗಳಿಗೆ ಅವಕಾಶಗಳನ್ನು ನಿರ್ಮಿಸಿಬಿಡುತ್ತೆ ಅನ್ನೋದರ ಬಗ್ಗೆ ನಾವು ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ಒಂದು ಬಹಳ ಮಹತ್ತರವಾದಂತಹ ಬದಲಾವಣೆ ಈ ವಿಶ್ವಾವಸು ಸಂವತ್ಸರದಲ್ಲಿ ಆಗಲಿಕ್ಕೆ ಸಾಧ್ಯತೆ ಎಲ್ಲಿಂದ ಶುರುವಾಗುತ್ತೆ ಅಂದರೆ, ಮೇ ಮಧ್ಯಭಾಗದಿಂದ ಶನೈಶ್ಚರ ಕುಂಭರಾಶಿಯಿಂದ ಆತ ಮೀನರಾಶಿಗೆ ಪ್ರವೇಶಿಸ್ತಾನೆ. ಆಗ ಇವರ ಪಂಚಮ ಶನಿ ಕಾಟದ ತೊಂದರೆ ಈ 2.5 ವರ್ಷಗಳಿಂದ ಏನು ಒಂದು ದೊಡ್ಡ ರೀತಿಯ ಅಡೆತಡೆಯಾಗಿ ಜೀವನದ ಒಳಿತುಗಳನ್ನು ತಡೆಯಬಹುದಾದಂತಹ ಕೆಟ್ಟ ಸ್ಥಿತಿಯನ್ನು ನಿರ್ಮಾಣ ಮಾಡ್ತಾಯಿತ್ತು. ಅದರಿಂದ ದೂರವಾಗುವಂತಹ ಒಂದು ಅವಕಾಶ ಇವರಿಗೆ ಒದಗಿ ಬರುತ್ತೆ. ಹಾಗೆಯೇ ಅದೃಷ್ಟದ ವಿಚಾರ ಇನ್ನೊಂದೇನು ಅಂತಂದರೆ, ಹಿಂದಿನ ಇಡೀ ವರ್ಷ ಇರದೇ ಹೋಗಿದ್ದಂತಹ ಒಂದು ಗುರುಬಲ ಏನಿದೆ, ಈ ವರ್ಷ ಮೇ ಮಧ್ಯಭಾಗದಿಂದ ಇವರಿಗೆ ಒದಗಿ ಬರುವಂತಹ ಗುರುಬಲವೇ ಒದಗಿ ಬರುವಂತಹ ಒಂದು ವಿಶೇಷತೆ ಇವರನ್ನು ಏನು ಮಾಡುತ್ತೆ, ಇವರ ಭಾಗ್ಯದ ಸಂದರ್ಭದ ಅನೇಕ ವಿಚಾರಗಳನ್ನು ಒಂದು ಉತ್ಕೃಷ್ಟವಾದಂತಹ ನೆಲೆಯಲ್ಲಿ ನಿಲ್ಲಿಸಲಿಕ್ಕೆ ಬೇಕಾದಂತಹ ಕಸುವನ್ನು ಅದು ನಿರ್ಮಾಣ ಮಾಡುತ್ತೆ. ಹಾಗಾಗಿ ಈ ವರ್ಷ ಮುಖ್ಯವಾಗಿ ತುಲಾರಾಶಿಯವರು ಬಹಳಷ್ಟು ಅದೃಷ್ಟಶಾಲಿಗಳೇ ಆಗಿದ್ದಾರೆ. ಈ ಎಲ್ಲ ಅದೃಷ್ಟಗಳ ಮೂಲಕವಾಗಿ ಈ ವರ್ಷದ ವಿಶೇಷವನ್ನು ಇವರು ಆನಂದಿಸಬಹುದಾದಂತಹ ಕ್ಷಣದಲ್ಲಿ ಇನ್ನೂ ಒಂದು ಆನಂದದ ಒಂದು ಸಂಗತಿ ಏನಂತಂದರೆ, ಯಾವತ್ತೂ ಕೂಡ ಕೆಟ್ಟದ್ದನ್ನೇ ಮಾಡಬಹುದಾದಂತಹ ಕೇತು ಕೂಡ ಇವರಿಗೆ ಏಕಾದಶ ಸ್ಥಾನದಲ್ಲಿ, ಅಂದರೆ ಲಾಭದ ಮನೆಯಲ್ಲಿ ಅವನ ಪ್ರವೇಶ ಆಗ್ತಾ ಇದ್ದಿರೋದ್ರಿಂದ ಕೇತುವಿನ ಮೂಲಕವಾಗಿ ಅನೇಕ ಪ್ರಾಪ್ತಿಗಳನ್ನು ಇವರು ಸಂಪಾದಿಸಿಕೊಳ್ಳಲಿಕ್ಕೆ ಬೇಕಾದಂತಹ ವಿಚಾರಗಳು ಏನಾಗುತ್ತೆ, ಹದಿಗಟ್ಟತ್ತೆ. ಹಾಗಾಗಿ ಇವರಿಗೆ ಅನೇಕ ರೀತಿಯ ಒಳಿತುಗಳು ಈ ವರ್ಷದ ಸಂದರ್ಭದಲ್ಲಿ ನಿರ್ಮಾಣ ಆಗತ್ತೆ ಹೊರತು ಕೆಟ್ಟದ್ದು ನಿರ್ಮಾಣವಾಗುವಂಥದ್ದಕ್ಕೆ ಅವಕಾಶಗಳು ಇರೋದಿಲ್ಲ. ಹಾಗಾಗಿ ಕೆಟ್ಟದ್ದನ್ನು ಮಾಡಬಹುದಾದ ಕೇತುವೇ ಒಳಿತು ಮಾಡುವಂತಹ ಒಂದು ಸದವಕಾಶ. ಸೊ ಗುರುಬಲ, ಉಪಯುಕ್ತನಾಗಿ ನಿಲ್ಲುವಂತಹ ಶನೈಶ್ಚರ ಹಾಗೂ ಲಾಭವನ್ನು ತರಬಹುದಾದಂತಹ ಕೇತು, ಈ 3 ವಿಚಾರಗಳು ತುಲಾರಾಶಿಯವರನ್ನು ಈ ವರ್ಷ ಅದೃಷ್ಟಶಾಲಿಗಳನ್ನಾಗಿ ಮಾಡುವಂತಹ ಒಂದು ಮಾಯೆಯನ್ನು ಅದು ನಿರ್ಮಾಣ ಮಾಡುತ್ತೆ. ಇವರಿಗೆ ತೊಂದರೆದಾಯಕವಾದಂಥದ್ದು ಏನು ಅಂತಂದರೆ, ಮುಖ್ಯವಾಗಿ ರಾಹು, ವಿಷಮಯವಾದಂತಹ ಈ ರಾಹು ಅಂದರೆ ಸರ್ಪದ ಹೆಡೆ ಏನಿದೆ, ಅನೇಕ ಅಡೆತಡೆಗಳನ್ನು ಇವರಿಗೆ ತರ್ತಾ ಇರುತ್ತೆ. ಈ ಅನೇಕ ಅಡೆತಡೆಗಳು ಎಲ್ಲಿ ಹಾಗಾದರೆ ಇವು ತಮ್ಮ ಒಂದು ಕಾಂಟ್ರಿಬ್ಯೂಷನನ್ನು ಕೊಡುತ್ತೆ ಅಂತಂದರೆ, ವಿಶ್ವಾಸಪೂರ್ಣವಾಗಿಯೇ ಇರಬಹುದಾದಂತಹ ಗೆಳೆಯರು ಬ್ಯಾಕ್ ಸ್ಟ್ಯಾಬಿಂಗ್ ಅಂತ ನಾವೇನು ಹೇಳ್ತೀವಿ, ಅದನ್ನು ಮಾಡೋದಂಥದ್ದಕ್ಕೆ ಸಾಧ್ಯವಾಗುವಂತಹ ಸ್ಥಿತಿಗತಿಗಳು ನಿರ್ಮಾಣವಾಗಬಹುದು. ಹಾಗೆಯೇ ಈ ಟಿನ್ಸೆಲ್ ವರ್ಲ್ಡ್ ಅಂದರೆ ಸಿನಿಮಾದಂತಹ ಮಾಡೆಲಿಂಗ್ ಕ್ಷೇತ್ರದ, ಕಿರುತೆರೆ, ಈ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಜನರು ಕೂಡ, ಯಾಕೆಂದರೆ ಈ ಕ್ಷೇತ್ರಗಳಲ್ಲಿ ಬಹಳ ದೊಡ್ಡ ಇನ್ವಾಲ್ವ್ಮೆಂಟ್ ಏನಿರುತ್ತದೆ, ಕ್ಯಾಪಿಟಲ್ದಿರುತ್ತೆ, ಅಥವಾ ನಮ್ಮ ಮಾರ್ಕೆಟ್ಗಳನ್ನು ಉಳಿಸ್ಕೊಡುವುದರತ್ತ ನಾವು ಎಚ್ಚರ ವಹಿಸಬೇಕಾಗುತ್ತೆ. ಈಗ ಒಬ್ಬ ಅತ್ಯದ್ಭುತವಾದಂಥ ನಟ ಇದ್ದಾನೆ, ನಟಿ ಇದ್ದಾಳೆ ಅಂತಂದರೆ ತನ್ನ ಮಾರ್ಕೆಟನ್ನು ಆತ ಕೆಡದಂತೆ ತನ್ನನ್ನು ಗೆಲ್ಲುವ ಕುದುರೆಯನ್ನಾಗಿಸಿಕೊಡ್ಬೇಕಾಗತ್ತೆ. ಗೆಲ್ಲುವ ಕುದುರೆಯನ್ನಾಗಿಸಿಕೊಳ್ಳುವಂತಹ ಸರ್ವತ್ರವಾದಂತಹ ಸಿದ್ಧಿ ಇವರಿಗೆ ಒದಗಿ ಬರ್ತದೆ ಅಂತಾದರೂ ಕೂಡ ನೋಡಿ, ಈ ಒಂದು ಗ್ರಹಗಳ ವಿಚಿತ್ರವಾದ ಹುಚ್ಚುತನ ಏನಂತಂದರೆ, ಎಲ್ಲೋ ಒಂದು 4 ಗ್ರಹಗಳು ನಮಗೆ ಒಳಿತನ್ನು ಮಾಡ್ತವೆ ಅನ್ನುವಂಥ ಸಂದರ್ಭದಲ್ಲಿ ಒಂದೇ ಒಂದು ಗ್ರಹ ಏನು ಮಾಡಿಬಿಡುತ್ತೆ, ನಮ್ಮ ದಾರಿಯನ್ನು ತಪ್ಪಿಸುವಂತಹ, ನಮ್ಮ ಓಟದ ಆ ಹೆಜ್ಜೆಯನ್ನು ತಪ್ಪಿಸಿ ನಾವು ಎಡವುವಂತಹ ಕೆಲಸವನ್ನು ಕೂಡ ಮಾಡಿಬಿಡುತ್ತೆ. ಹಾಗಾಗಿ ವಿಶೇಷವಾಗಿ ಈ ಒಂದು ಟಿನ್ಸೆಲ್ ವರ್ಲ್ಡ್, ಈ ಒಂದು ಸಿನಿಮಾದ ಮೂಲಕವಾದ, ಕಿರುತೆರೆಯ ಮೂಲಕವಾದಂಥ ಅಥವಾ ಮಾಡೆಲಿಂಗ್ ಕ್ಷೇತ್ರದ ಈ ಎಲ್ಲ ಒಂದು ನಾವು ಜನರ ನಡುವೆ ನಮ್ಮನ್ನು
ಒಂದು ವಿಶೇಷವಾದ ಸೆಲೆಬ್ರಿಟಿಯನ್ನಾಗಿ ನಿರ್ಮಿಸ್ಕೊಳ್ಬಹುದಾದಂತಹ ಒಂದು ವಿಶೇಷತೆಯನ್ನು ರೂಪಿಸ್ಕೊಳ್ಬಹುದಾದಂಥ ಜನರಿಗೆ ರಾಹು ಮಾತ್ರ ದೊಡ್ಡ ಪ್ರಮಾಣದಲ್ಲಿ ತೊಂದರೆಯಾಗಿ ನಿಂತಿರ್ತಾನೆ. ಹಾಗಾದರೆ ರಾಹುಕ್ಕೆ ಈ ಒಂದು ಏನು ತುಲಾರಾಶಿಯವರ ಎಲ್ಲರಿಗೂ ಕೂಡ ಆತ ತೊಂದರೆದಾಯಕನಾಗಿ ಇರ್ತಾನೋ ಅಂತಂದರೆ ಹಾಗಲ್ಲ. ತೊಂದರೆದಾಯಕನಾಗಿ ಮುಖ್ಯವಾಗಿ ನಿಂತ್ಕೊಳ್ಬಹುದಾದಂತಹ ಸಂದರ್ಭ ಹೇಗಿರುತ್ತೆ ಅಂದರೆ, ಯಾರ ಜಾತಕದಲ್ಲಿ ಈ ಸಂದರ್ಭದಲ್ಲಿ ರಾಹು ದಶ ನಡೀತಾ ಇರುತ್ತೋ ಅಥವಾ ರಾಹು ದಶ ಮುಗಿದು ಇನ್ನೇನು ಗುರು ದಶ ಬರುತ್ತೆ ಅನ್ನುವಂತಹ ಆ ಒಂದು ರಾಹು ಬೃಹಸ್ಪತಿ ಸಂಧಿ ಇರುತ್ತೋ, ಇಂತಹದ್ದೆಲ್ಲ ಸಂದರ್ಭದಲ್ಲಿ ಆರೋಗ್ಯದ ಬಗೆಗೂ ಹೆಚ್ಚಿನ ಗಮನವನ್ನು ಕೊಡಬೇಕಾದಂತಹ ಎಚ್ಚರವನ್ನು ತುಲಾರಾಶಿಯವರು ನಿರ್ವಹಿಸಬೇಕಾಗತ್ತೆ. ಅಂದರೆ ನಾವು ಓಡ್ತಾ ಇರುವಂತಹ ಯಶಸ್ಸಿನ ಕುದುರೆಯ ಮೇಲೆ ಓಡ್ತಾ ಇರುವಂತಹ ಸಂದರ್ಭ ಧಾರಾಳವಾಗಿ ಇದ್ದರೂ ಕೂಡ ಈ ರಾಹು ಬೃಹಸ್ಪತಿಯಂತಹ ಸಂಧಿ ಸಂದರ್ಭ ಬಂದುಬಿಡ್ತು ಅಂದರೆ ಅನಿರೀಕ್ಷಿತವಾದಂತಹ ಒಂದು ಆರೋಗ್ಯದ ಮೇಲಿನ ತೊಂದರೆ ಅಥವಾ ಸರ್ರನೆ ಉಂಟಾಗುವಂಥ ಅಪಘಾತಗಳು ಉಂಟಾಗೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಮೂಲ ಜಾತಕದಲ್ಲಿ ರಾಹುವಿನ ದಶಾದ ಸಂದರ್ಭ ಯಾವ ರೀತಿಯಲ್ಲಿ ನಡೀತಾ ಇದೆ ಎನ್ನುವಂತಹದ್ದ ಒಂದು ಯಾರ್ಡ್ ಸ್ಟಿಕ್ಕನ್ನು ಇವರು ಎಚ್ಚರದಲ್ಲಿ ಇಟ್ಟುಕೊಳ್ಬೇಕಾದಂಥದ್ದು ಬಹಳ ಅನಿವಾರ್ಯವಾಗಿರುತ್ತೆ. ಆ ಯಾರ್ಡ್ ಸ್ಟಿಕ್ ಇರದೇ ಹೋದರೆ ರಾಹು ಖಡಾಖಂಡಿತವಾಗಿ ಈ ವರ್ಷ ಬಹಳ ದೊಡ್ಡ ಪ್ರಮಾಣದಲ್ಲಿ ತೊಂದರೆಯನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಈಗ ನಾವು ಕ್ರಿಕೆಟಿಯರ್ ಪಂತ್ ವಿಚಾರದಲ್ಲಿ ಅವರ ಜೀವನದ ಉತ್ಕೃಷ್ಟ ಸಂದರ್ಭದಲ್ಲಿ ಅವರು ಓಡ್ತಾ ಇದ್ದಾಗ ಸರ್ರನೆ ಒಂದು ಕಾರ್ ಆಕ್ಸಿಡೆಂಟ್ ಏನಾಯಿತು, ಅವರನ್ನು ಸುಮಾರು 1.5 ವರ್ಷ ಕಾಲ ಆಡದೆ ಹೋದಂಗೆ ಮಾಡಿಬಿಡ್ತು. ಇಂತಹ ಸಂದರ್ಭಗಳನ್ನು ನಿರ್ಮಾಣ ಮಾಡುವಂಥವ್ರು ಯಾರು? ಇದೇ ರಾಹುಕೇತುಗಳು. ಇಂತಹ ರಾಹು ಈ ಒಂದು ತುಲಾರಾಶಿಯವರಿಗೂ ಕೂಡ ಯಾವಾಗ ಈ ವರ್ಷದಲ್ಲಿ ಅವನು ಕುಂಭರಾಶಿಯಲ್ಲಿ ಇದ್ದಾನೆ ಅನ್ನುವ ಒಂದೇ ಕಾರಣಕ್ಕಾಗಿ ಅದು ನಡೆಯುವಂಥದ್ದಲ್ಲ. ಈ ತುಲಾರಾಶಿಯ ಜನರ ಜಾತಕದಲ್ಲಿ ಮೂಲ ಜಾತಕದಲ್ಲಿ ರಾಹುವಿನ ತೊಂದರೆ ಇದೆ, ಯಾವುದೋ ಒಂದು ರೀತಿಯಲ್ಲಿ ಅದು ತೊಂದರೆಗೆ ಬೇಕಾದಂತಹ ಕೊಂಡಿಯನ್ನು ಕೂಡಿಸಬಹುದು ಅನ್ನುವಂತಹ ಸಂದರ್ಭ ಇದೆ ಅಂತಾದರೆ ಇಂತಹ ತೊಂದರೆಗಳು ನೆರವೇರೋದಕ್ಕೆ ಸಾಧ್ಯತೆ ಇರುತ್ತೆ. ಅದು ಒಂದರ ಹೊರತಾಗಿ ತುಲಾರಾಶಿಯವರಿಗೆ ಅನೇಕ ಸಿದ್ಧಿಗಳು ಒದಗಿ ಬರಬೇಕಾದಂಥದ್ದಕ್ಕೆ ಅವಕಾಶ ಇರುತ್ತೆ. ಅಷ್ಟೇ ಅಲ್ಲ, ಈ ರಾಶಿಯವರಿಗೆ ಬಾಳ ಸಂಗಾತಿಯ ಮೂಲಕವಾಗಿಯೂ ಕೆಲವು ಸಲ ಧೈರ್ಯ ನಮಗೆ ಇದ್ದರೆ ಮಾತ್ರ ಆಗಲಿಲ್ಲ, ನಮ್ಮ ಬಾಳ ಸಂಗಾತಿಯಲ್ಲಿಯೂ ಆ ಧೈರ್ಯ ಇರಬೇಕಾಗತ್ತೆ. ಹಾಗಾಗಿ ತುಲಾರಾಶಿಯವರಿಗೆ ವಿಶೇಷವಾಗಿ ಬಾಳ ಸಂಗಾತಿಯೂ ಕೂಡ ಧೈರ್ಯವನ್ನು, ಈಗ ನಾವು ಯಾವುದೋ ಒಂದು ನಿರ್ಧಾರಕ್ಕೆ ಬಂದಿರ್ತೇವೆ, ಆ ನಿರ್ಧಾರವನ್ನು ಬಾಳ ಸಂಗಾತಿಯ ಸಂದರ್ಭದಲ್ಲಿ ಅದನ್ನು ಹಂಚಿಕೊಳ್ತೇವೆ. ಬಾಳ ಸಂಗಾತಿ ಒಮ್ಮೆಗೆ ಅದನ್ನು ಇದು ಆಗುವಂಥದ್ದೆಲ್ಲ ಹೋಗುವಂಥದ್ದೆಲ್ಲ, ಸುಮ್ಮನೆ ಯಾವುದೋ ಒಂದು ರೀತಿಯ ಒಂದು ತಾಪತ್ರಯಗಳಿಗೆ ಕೈ ಹಾಕ್ಕೊಳ್ಳುವಂಥ ಒಂದು ವಿಚಾರವನ್ನು ಮಾಡುವಂಥದ್ದು ಬೇಡ ಅನ್ನುವಂಥದ್ದಾಗಿ ನಮ್ಮ ಧೈರ್ಯವನ್ನು ಕುಂದಿಸಿಬಿಟ್ರೆ ಏನಾಗುತ್ತೆ, ನಾವು ಇಟ್ಟುಕೊಂಡಂಥ ಉತ್ಸಾಹ ಸರ್ರನೆ ತಗ್ಗಿ ಹೋಗುವಂತಹ ವಿಚಿತ್ರ ಸನ್ನಿವೇಶ ನಿರ್ಮಾಣವಾಗಿಬಿಡ್ಬೋದು. ಆದರೆ ಈ ತುಲಾರಾಶಿಯವರಿಗೆ ಈ ವರ್ಷ ಏನು ಅಂದರೆ, ಇವರು ಏನನ್ನು ಯೋಚಿಸ್ತಾರೋ ಆ ಯೋಚನೆಯ ಮಾರ್ಗದಲ್ಲಿಯೇ ತಮ್ಮ ಒಂದು ವಿಶೇಷವಾದಂಥ ಒಲವನ್ನು ಇಟ್ಟುಕೊಂಡಂತಹ ಸಂದರ್ಭ ಬಾಳ ಸಂಗಾತಿಯರ ಮೂಲಕವಾಗಿಯೂ ದೊರಕೋದ್ರಿಂದ ಇವರು ಮಾಡುವಂಥ ಕೆಲಸಕ್ಕೆ ಬಾಳ ಸಂಗಾತಿಗಳೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸುವಂಥ ಸುಸಂದರ್ಭ ನಿರ್ಮಾಣವಾಗುತ್ತೆ. ಹಾಗಾಗಿ ಎರಡು ಕೈಗಳು ಸೇರಿದಾಗ ಒಂದು ಕೆಲಸ ಸುಲಭವಾಗತ್ತೆ. ಯಾವುದೇ ಒಂದು ಭಾರವಾದಂಥ ವಸ್ತು ಇರಲಿ, ಅದನ್ನು ನಾವು ಒಬ್ಬರೇ ಎತ್ತುತ್ತೇವೆ ಅನ್ನುವಂಥದ್ದಾದರೆ ಬಹಳ ಕಷ್ಟ ಆಗುತ್ತೆ. ಇನ್ನು ಯಾವುದೋ ಒಂದು ನಮಗೆ ಬೇಕಾದವರು ಅದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ ಅಂತಾದರೆ ಆ ಕೆಲಸ ಹಗರಾಗುತ್ತೆ. ಹಾಗಾಗಿ ವಿಶೇಷವಾಗಿ ತುಲಾರಾಶಿಯವರಿಗೆ ಈ ವರ್ಷ ಅತ್ಯಂತ ಹಾರ್ದಿಕವಾದಂತಹ ಸಂತೋಷವನ್ನು ನಿರ್ಮಾಣ ಮಾಡಿಕೊಳ್ಬಹುದಾದಂಥ ವರ್ಷವಾಗಿದೆ. ಹಾಗೂ ಕೆಲವು ಸಂದರ್ಭದಲ್ಲಿ ರಾಹುವಿನ ಮೂಲಕವಾಗಿ ಬರುವಂಥ ಸಂದರ್ಭವನ್ನು ಆ ಸಂದರ್ಭದಲ್ಲಿ ಅದನ್ನು ನಿವಾರಿಸಿಕೊಳ್ಬೇಕಾದಂಥದ್ದು ಅನಿವಾರ್ಯ ಇರುತ್ತೆ. ಒಳಿತಾಗಲಿ, ಶುಭವಾಗಲಿ. ನಮಸ್ಕಾರ.